ನಮಸ್ಕಾರ ವೀಕ್ಷಕರೇ, ಇವತ್ತು ವಿಶೇಷವಾದಂತಹ ಒಂದು ಸರಳವಾದಂತಹ ಪೂಜಾ ಕ್ರಮವನ್ನು ಹೇಳಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನು ಅಂತ ಹೇಳಿದರೆ, ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಿಸಿದ ಹಾಗೆ ಇವತ್ತು ಹೇಳ್ತಾ ಇದ್ದೀನಿ. ಏನಪ್ಪ ಸ್ತ್ರೀಯರಿಗೆ ಸಂಬಂಧಿಸಿದ್ದು? ಸ್ತ್ರೀಯಶ್ಯ ಭಾಗ್ಯ ಪುರುಷಶ್ಯ ಲಕ್ಷಣ ಅಂತ ಹೇಳುವಂತಹ ಈ ಒಂದು ವಾಕ್ಯ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೇಳಿದ್ದೆ, ನಿಮಗೆಲ್ಲರಿಗೂ ನೆನಪಿರಬಹುದು. ಸ್ತ್ರೀ ಯಾವ ರೀತಿಯಾಗಿ ಮನುಷ್ಯನ ಅಂದರೆ ಪುರುಷನ ಜೀವನದಲ್ಲಿ ಭಾಗ್ಯವನ್ನು ತರ್ತಾಳೆ, ಭಾಗ್ಯವನ್ನು ಉಂಟು ಮಾಡ್ತಾಳೆ. ಒಂದು ರಂಗೋಲಿ ಹಾಕುವುದರಿಂದ ಹಿಡಿದು ಒಂದು ಮನೆಯಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಹಿಡಿದು ಮನೆಯ ಪೂರ್ಣವಾದಂತಹ ಒಂದು ಪೂಜಾ ವಿಚಾರ ಅವಳ ಹೆಗಲಿಗೆ ಇರುತ್ತೆ. ಹಾಗಾಗಿ ಸಮಸ್ತ ಸ್ತ್ರೀ ಕುಲಕ್ಕೆ ಶರಣಾರ್ಥಿ ಅಂತ ಹೇಳಬಹುದು. ಅದಕ್ಕೆ ಅವರು ಯೋಗ್ಯಳೇ ಇದ್ದಾಳೆ. ಯಾಕೆ ಅಂತ ಹೇಳಿದರೆ, ತನ್ನ ಮನೆಯ ಒಂದು ಶ್ರೇಯಸ್ಸಿಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮನೆಯಲ್ಲಿ ದೀಪವನ್ನು ಬೆಳಗಿಸುವಂತಹ ಮುಖಾಂತರವಾಗಿ, ರಂಗೋಲಿ ಇಡುವಂತಹ ಕೆಲಸವನ್ನು ಮಾಡುವಂತಹ ಒಂದು ವಿಚಾರದವಾಗಿ, ಆಮೇಲೆ ಮನೆಯಲ್ಲಿ ಹೂವುಗಳನ್ನು ಹಾಕಿ ದೇವರಿಗೆ ಅಲಂಕಾರಗಳನ್ನು ಮಾಡುವುದರಿಂದ ತನ್ನ ಮನೆ ಸುಖ ಶಾಂತಿ ಸಮೃದ್ಧಯುತವಾಗಿರಬೇಕು ಅಂತ ಹೇಳಿ ಬಯಸುವವಳೇ ಹೆಣ್ಣು. ಸ್ತ್ರೀ ಅಂದರೆ ದೈವತ್ವವನ್ನು, ದೈವಾಂಶ ಸಂಭೂತವನ್ನು ಪಡೆದುಕೊಂಡವಳೇ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಮನೆಯ ಸಮಸ್ತ ಅಭಿವೃದ್ಧಿ, ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಒಂದು ಮಾತು ಹೇಳುತ್ತಾರೆ, ಅಡುಗೆ ಮನೆ ಶುದ್ಧ ಇದ್ದರೆ ಎಲ್ಲನೂ ಶುದ್ಧ ಇರ್ತದೆ ಅಂತ ಹೇಳಿ. ಅಡುಗೆ ಮನೆಯೇ ಶುದ್ಧ ಅಂತ ಹೇಳಿದರೆ, ಅಡುಗೆ ಮನೆಯಲ್ಲಿ ಇರುವಂತಹ ಒಬ್ಬ ಸ್ತ್ರೀ ತನ್ನ ಗಂಡನನ್ನು ಯಾವ ರೀತಿಯಾಗಿ ನಡೆಸಿಕೊಳ್ಳುತ್ತಾಳೆ, ತನ್ನ ಗಂಡನ ಶ್ರೇಯ ಅಭಿವೃದ್ಧಿಗಾಗಿ ಯಾವ ರೀತಿಯಾದಂತಹ ದೈವಿಕ ಪೂಜಾ ಕೈಂಕರ್ಯಗಳಲ್ಲಿ ತೊಡಗುತ್ತಾಳೆ ಅನ್ನುವುದರ ಮೇಲೆ ತಾವು ಮಾಡ್ತಕ್ಕಂತಹ ಒಂದು ಪೂಜೆ, ತಾನು ಮಾಡ್ತಕ್ಕಂತಹ ಒಂದು ದೈವ ಆರಾಧನೆ, ತಾನು ಮಾಡ್ತಕ್ಕಂತಹ ಒಂದು ದೈವಿಕ ಕೈಂಕರ್ಯಗಳಿಂದ ಸುಮಾರು ಪಾಲು, ಮುಕ್ಕಾಲು ಭಾಗ ತನ್ನ ಗಂಡನ ಶ್ರೇಯ ಮತ್ತು ಅಭಿವೃದ್ಧಿ ಸಂಬಂಧವಾಗಿಯೇ ಇರುತ್ತದೆ ಅವಳ ಪೂಜೆಯ ಒಂದು ವಿಶೇಷ. ಹಾಗಾಗಿ ಈ ಒಂದು ಪೂಜೆಯಲ್ಲಿ ಗಂಡನ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಬೇಕು, ತನ್ನ ಪತಿಯ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳೋದಾದರೆ, ಪ್ರತಿಯೊಬ್ಬ ಸ್ತ್ರೀಯರಿಗೂ ಈ ಒಂದು ಸರಳವಾದಂತಹ ಒಂದು ಟಿಪ್ಸು ಹಾಗೂ ಸರಳವಾದಂತಹ ಒಂದು ಪೂಜಾ ಮಾರ್ಗವನ್ನು ಇವತ್ತು ತಿಳಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಯಾವ ರೀತಿ ಅಂತ ಹೇಳಿದರೆ, ಯಜಮಾನರು, ಪತಿರಾಯರು ಬಹಳಷ್ಟು ಸಮಸ್ಯೆಯೊಳಗಾಗಿದ್ದಾರೆ, ಧನ ದಾರಿದ್ರ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ, ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಅನಾರೋಗ್ಯ ಇರಬಹುದು, ಎಲ್ಲ ರೀತಿಯಿಂದಲೂ ಮನೆಯಲ್ಲಿ ಅಶಾಂತಿ ಉಂಟಾಗ್ತಾ ಇದೆ. ದುಡಿಯುವಂತಹ ಗಂಡಸಿಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಸಿಕ್ಕರೂ ಕೂಡ ಆ ಕೆಲಸದಲ್ಲಿ ನೆಮ್ಮದಿ ಇಲ್ಲ. ಈ ರೀತಿಯಾದಂತಹ ಒಂದು ನಾನಾ ರೀತಿಯ ಸಮಸ್ಯೆಗಳನ್ನು ಹೊಂದಿರ್ತೀರಿ. ಹಾಗಾಗಿ ಸ್ತ್ರೀಯರು ಮಾಡಬೇಕಾದಂತಹ ವಿಶೇಷವಾದಂತಹ ಒಂದು ಕೆಲಸ ಏನು ಅಂತ ಹೇಳಿದರೆ, ಶುಕ್ರವಾರದ ದಿನ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 11 ಲಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರ ಮುಖಾಂತರ, ದೀಪವನ್ನು ಹಚ್ಚುವುದು ಅಂತ ಹೇಳಿದರೆ ಲಿಂಬೆಹಣ್ಣನ್ನು 2 ಹೋಳನ್ನಾಗಿ ಮಾಡಿ ಆ ಲಿಂಬೆಹಣ್ಣಿನಲ್ಲಿ ಇರತಕ್ಕಂತಹ ರಸವನ್ನು ತೆಗೆದು ಅದನ್ನು ಒಂದು ವಿರುದ್ಧ ದಿಕ್ಕಿನಲ್ಲಿ ಅದನ್ನು ಮಡಿಚಿಬಿಟ್ಟು ಆ ದೀಪವನ್ನು ಹಚ್ಚುವುದರ ಮುಖಾಂತರ ಅದರಲ್ಲಿ ಸಾಸಿವೆ ಎಣ್ಣೆ ಬಹಳ ಶ್ರೇಷ್ಠವಾದಂತಹದ್ದು. ಆ ಸಾಸಿವೆ ಎಣ್ಣೆ ತೆಗೆದುಕೊಂಡು ದೀಪವನ್ನು ಅಮ್ಮನವರ ದೇವಸ್ಥಾನಕ್ಕೆ ಹಚ್ಚುವುದರಿಂದ ನಿಮಗೆ ಎಲ್ಲ ರೀತಿಯಿಂದ ಸಂಕಷ್ಟಗಳು, ಎಲ್ಲ ರೀತಿಯಿಂದ ಸಮಸ್ಯೆಗಳಿಗೆ ನಿಮ್ಮ ಪತಿಯ ಒಂದು ಮುಕ್ತಿ ದೊರೆಯುತ್ತದೆ. ಹಾಗೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಅವರು ಅನುಭವಿಸ್ತಕ್ಕಂತಹ ಸಂದರ್ಭಗಳು ದೂರಾಗಿ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸ್ತಾರೆ. ಹಾಗಾಗಿ ಸ್ತ್ರೀಯರು ಮಾಡತಕ್ಕಂತಹ ಪೂಜೆಯ ಹಗುರ ಭಾಗ ಸರಳವಾಗಿ ತನ್ನ ಪತಿಯ ಒಂದು ಸಾಮೀಪ್ಯದಲ್ಲೇ ಬರ್ತಕ್ಕಂತಹದ್ದು. ಹಾಗಾಗಿ
ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಈ ಒಂದು ಸಣ್ಣದಾದಂತಹ ಲಿಂಬೆಹಣ್ಣಿನ ಒಂದು ದೀಪವನ್ನು ಹಚ್ಚುವುದನ್ನು ಮರಿಬೇಡಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡತಕ್ಕಂತಹ ಸಂದರ್ಭದಲ್ಲೂ ಮನೆಯಲ್ಲೂ ಕೂಡ ನಿಮ್ಮ ದೇವಿಯ ಮುಂದೆ, ನಿಮ್ಮ ಹೆಣ್ಣು ದೇವರ ಯಾವುದೇ ಒಂದು ವಿಗ್ರಹದ ಮುಂದೆ, ಯಾವುದೇ ಒಂದು ಫೋಟೋ ಮುಂದೆ, ಸರ್ವೇ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಅಮ್ಮನವರ ಫೋಟೋಗಳಿರುತ್ತವೆ, ಅಮ್ಮನವರ ವಿಗ್ರಹಗಳಿರುತ್ತೆ. ಹಾಗಾಗಿ ಅಲ್ಲಿ ನೀವು ಈ ದೀಪವನ್ನು ಬೆಳಗಿಸುವುದರ ಮುಖಾಂತರವಾಗಿ ಆ ದೀಪ ನಿಮ್ಮ ಮನೆಯಲ್ಲಿ ನಂದಾದೀಪವಾಗಿ ಬೆಳಗುತ್ತೆ ಮತ್ತು ನಿಮ್ಮ ತಮ್ಮ ಪತಿಯ ಒಂದು ಸಂಕಷ್ಟಗಳು ದೂರ ಆಗುತ್ತೆ. ಇದರಿಂದ ಸ್ತ್ರೀಯಶ್ಯ ಭಾಗ್ಯ ಪುರುಷಶ್ಯ ಲಕ್ಷಣ, ಸ್ತ್ರೀಯ ಒಂದು ಭಾಗ್ಯದಿಂದ ಪುರುಷನ ಒಂದು ಲಕ್ಷಣ ಬೆಳಗುತ್ತೆ ಅನ್ನುವುದರ ಮುಖಾಂತರವಾಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಹತ್ವವಾದಂತಹ ಒಂದು ವಿಚಾರ ನಿಮಗೆ ನಿಮ್ಮ ಬದುಕಿನಲ್ಲಿ ತುಂಬ ಸಹಾಯಕರವಾಗ್ತದೆ, ತುಂಬ ರೀತಿಯಿಂದ ನೀವು ಇದನ್ನು ಅಳವಡಿಸ್ಕೊಳ್ತೀರಾ ಅನ್ನುವಂತಹ ಒಂದು ಆಶಯದಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ.